ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೋಶೆ ಬೈ ತೇಜ್. ನೀವು ಯಾವಾಗಲೂ ನನಗೆ ಕೇಳ್ತಾ ಇದ್ರಿ ನನ್ನ ಯಾನ್ಸ್ ಕಲೆಕ್ಷನ್ ಬಗ್ಗೆ ಹೇಳಿ, ಹಾಗೆ ಯಾನ್ಸ್ ಬಗ್ಗೆ ಡೀಟೇಲ್ಸ್ ಕೊಡಿ, ಯಾವ ಮಟೀರಿಯಲ್, ಪ್ರೈಸ್ ಎಷ್ಟು, ಎಲ್ಲದನ್ನು. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ಅದನ್ನೆಲ್ಲ ಕವರ್ ಮಾಡ್ತೀನಿ. ನಾನು ಯಾನ್ಸ್ ಕಲೆಕ್ಷನ್ ತೋರಿಸ್ತೀನಿ, ಮಟೀರಿಯಲ್ಸ್ ಯಾವುದು ಅಂತ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಯಾನ್ಸ್ನೆಲ್ಲ ಇದೇ ರ್ಯಾಕಲ್ಲಿ ಸ್ಟೋರ್ ಮಾಡಿಡೋದು. ಯಾನ್ಸ್ನ ಮತ್ತು ಯಾನ್ಸಿಗೆ ಯೂಸ್ ಮಾಡೋ ಮಟೀರಿಯಲ್ಸ್ ಎಲ್ಲ ಇದೇ ರ್ಯಾಕಲ್ಲಿ ಇರುತ್ತೆ. ಈ ರ್ಯಾಕ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಇದ್ರ ಲಿಂಕ್ನು ನಾನು ಮೆನ್ಷನ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಈಗ ತೋರಿಸ್ತೀನಿ ನಿಮಗೆ. ಫಸ್ಟ್ ಅಂದರೆ ನಿಮಗೆ 3 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. 3 ಕಂಪಾರ್ಟ್ಮೆಂಟ್ಸಲ್ಲೂ ಈ ಥರ 3 ಶೆಲ್ಫ್ಸ್ ಬರುತ್ತೆ ನಿಮಗೆ. ಸೊ ನಾನು ಫಸ್ಟ್ ಶೆಲ್ಫಲ್ಲಿ ವೈಟ್ ಕಲರ್ದು ಒಂದಿಟ್ಟಿದ್ದೀನಿ. ವೈಟ್ ಕಲರ್ ಯಾನ್, ಇದು ಆಸ್ವೆಲ್ದು ಶೆನಿಲ್ ಯಾನ್. ಸೊ ಇದನ್ನ ನಾನು ಪರ್ಚೇಸ್ ಮಾಡಿ ಆಲ್ಮೋಸ್ಟ್ ಐ ಗೆಸ್ 2 months ಆಗಿದೆ. ಸೊ ಇದರಿಂದನೂ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇದು 2 ಯಾನ್ಸು. ಇದೆಲ್ಲ ನಾನು ಅಮೆಝಾನಿಂದನೇ ಪರ್ಚೇಸ್ ಮಾಡಿರೋದು. ಸೊ ಇದನ್ನೆಲ್ಲ ನಾನು ಯೂಸ್ ಮಾಡೋ ಟೈಮಲ್ಲಿ ನಿಮಗೆ ಅದರ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಪ್ರತಿಯೊಂದನ್ನು ಯೂಸ್ ಮಾಡಿ ನಾನು ಒಂದೊಂದು ಪ್ರಾಜೆಕ್ಟ್ಸ್ ಮಾಡುವಾಗಲೂ ಟ್ಯುಟೋರಿಯಲ್ ಮಾಡ್ತೀನಿ. ಅದರಲ್ಲಿ ನಿಮಗೆ ಈ ಯಾನ್ಸ್ದು ಲಿಂಕ್ನ ಮೆನ್ಷನ್ ಮಾಡ್ತೀನಿ. ಸೊ ಇದು ಒನ್ ಟೈಪ್ ಆಫ್ ಯಾನ್. ಇದು ನೋಡಿ ಸ್ವಲ್ಪ ಶೈನಿ ಬರುತ್ತೆ. ಇದು ದಿಸ್ ಇಸ್ ಒನ್ ಟೈಪ್ ಆಫ್ ಯಾನ್. ಇದು ಸ್ವಲ್ಪ ಕಾಟನ್ ಮಿಕ್ಸ್ಡ್ ಬರುತ್ತೆ ಈ ಯಾನ್. ಸೊ ಇಲ್ಲಿ ಬಂದರೆ ದಿಸ್ ಇಸ್ ಥಿಕ್ ಯಾನ್, ಸ್ವಲ್ಪ ದಪ್ಪ ಯಾನ್. ಇದು ಒಂದು ಅಂದರೆ ಥಿಕ್ ಯಾನ್ಸ್ನೆಲ್ಲ ಇಲ್ಲಿಟ್ಟಿದ್ದೀನಿ. ಇದರಿಂದ ನಾನು ಪರ್ಸ್ ಮಾಡಿದ್ದೆ, ನೀವು ನೋಡಿದ್ದೀರಾ. ಆ್ಯಂಡ್ ಇದರಿಂದ ಚೈತನ್ಯಗೆ ನಾನು ಟಾಪ್ ಮಾಡಿದ್ದೆ. ಸೊ ಇದು ಒಂದಿದೆ. ಇದರಲ್ಲಿ ನಾನು ಫಸ್ಟ್ ಟ್ಯುಟೋರಿಯಲಲ್ಲಿ ತೋರಿಸಿದ್ದೆ ನಿಮಗೆ. ಇದರಲ್ಲಿ ಟಾಪ್ ಮಾಡಿ, ಇದರಲ್ಲೂ ಟಾಪ್ ಮಾಡಿದ್ದೀನಿ. ಇದು ಒನ್ ಟೈಪ್ ಆಫ್ ಯಾನ್. ಇದರಲ್ಲೇ ನಾನು ಇವಾಗ ಕಾರ್ಡಿಗನ್ ಮಾಡಿ ನಿಮಗೆ ಟ್ಯುಟೋರಿಯಲ್ ತೋರಿಸೋಣ ಅಂತ ಇದ್ದೀನಿ. ಬಿಕಾಸ್ ಕಾರ್ಡಿಗನ್ ಟ್ಯುಟೋರಿಯಲ್ ಸುಮಾರು ಜನ ಕೇಳ್ತಿದ್ದೀರಾ. ಸೊ ಇದೇ ಯಾನ್ನ ಬಳಸ್ಕೊಂಡು ನಾನು ಕಾರ್ಡಿಗನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೂಪರ್ ಸಾಫ್ಟ್ ಯಾನ್. ನಾನು ಆ್ಯಕ್ಚುಲಿ ಈ ಯಾನ್ನ ಪರ್ಚೇಸ್ ಮಾಡಿದಾಗ ಅದರದ್ದು ಶಾರ್ಟ್ ವಿಡಿಯೋ ಹಾಕಿದ್ದೆ. ಐ ಥಿಂಕ್ ಯು ಕ್ಯಾನ್ ಫೈಂಡ್ ಇಟ್ ಇನ್ ಮೈ ಶಾರ್ಟ್ಸ್. ಇದ್ರ ಪ್ರೈಸ್ ಮತ್ತು ಮಟೀರಿಯಲ್ ಎಲ್ಲ ಡೀಟೇಲ್ಸು ನಾನು ಆ ಶಾರ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಮೈ ಫಸ್ಟ್ ಕಂಪಾರ್ಟ್ಮೆಂಟ್. ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಇದಿಷ್ಟಿದೆ. ಸೊ ಈಗ ಸೆಕೆಂಡ್ ಕಂಪಾರ್ಟ್ಮೆಂಟಿಗೆ ಬರೋಣ. ಸೆಕೆಂಡ್ ಕಂಪಾರ್ಟ್ಮೆಂಟಲ್ಲಿ ದೀಸ್ ಆರ್ ಲೆಫ್ಟ್ ಓವರ್ ಯಾನ್ಸ್. ನಾನು ಪ್ರಾಜೆಕ್ಟ್ ಮಾಡಿ ಅದರಿಂದ ಮಿಕ್ಕಿರೋ ಯಾನ್ನ ಇಲ್ಲಿಟ್ಟಿದ್ದೀನಿ. ಇದು ಫ್ರೆಶ್. ಇದರಿಂದ ನಾನು ಪ್ರಾಜೆಕ್ಟ್ ಮಾಡಬೇಕು ಇದರಿಂದ. ಸೊ ಇದೇ ಟೈಪ್ ಅದು ಪಿಂಕ್ ಕಲರ್ ಯಾನ್ ಇತ್ತು. ಅದರಲ್ಲಿ ನಾನು ಕೋಕೋಗೆ ಮತ್ತು ಬೇಬಿದು ಒಂದು ಫ್ರಾಕ್ನ ಹೊಲಿದಿದ್ದೀನಿ, ಅಂದರೆ ಕ್ರೋಶೆ ಮಾಡಿದ್ದೀನಿ. ಸೊ ಅದು ಇದೇ ಸೇಮ್ ಟೈಪ್ ಯಾನು. ಇದು ನೋಡಿ ಥಿಕ್ ಯಾನ್ ಇತ್ತಲ್ಲ ಮೇಲ್ಗಡೆ, ಅದೇ ಸೇಮ್ ಯಾನ್. ಸ್ವಲ್ಪ ಬಲ್ಕಲ್ಲಿ ಆರ್ಡರ್ ಮಾಡಿದ್ದೀನಿ ಅದನ್ನು. ಸೊ ಇಲ್ಲಿ ಇದೆಲ್ಲ ಕಾಟನ್ ಯಾನ್ಸು. ದೀಸ್ ಆರ್ ಮೈ ಫೇವ್ರೆಟ್. ನನಗೆ ಇದ್ರಲ್ಲಿ ವರ್ಕ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಪ್ರಾಜೆಕ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಆ್ಯಕ್ಚುಲಿ ನಾನು ವಿರಾಟ್ಗೊಂದು ಅಂದರೆ ಪುಲ್ ಓವರ್ ಮಾಡಿರೋದು ಇದೇ ಯಾನಲ್ಲಿ. ಸೊ ಇದರಲ್ಲಿ ಐ ಗೆಸ್ ನಾನೊಂದು ಡ್ರೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದ್ರದ್ದು ಟ್ಯುಟೋರಿಯಲ್ನ ಪೋಸ್ಟ್ ಮಾಡ್ತೀನಿ. ಇದೆಲ್ಲ ಕಲರ್ ಯಾನ್ಸು. ಅಂದರೆ ಇದು ನನ್ನ ಹಾರ್ಟ್ ಕಾರ್ಡಿಗನ್ಗೆ ಇದನ್ನೇ ಯೂಸ್ ಮಾಡಿರೋದು. ಸೊ ದಿಸ್ ಈಸ್ ಮೈ ಸೆಕೆಂಡ್ ಕಂಪಾರ್ಟ್ಮೆಂಟ್. ಈಗ ಥರ್ಡ್ ಕಂಪಾರ್ಟ್ಮೆಂಟಿಗೆ ಬರೋಣ. ಥರ್ಡ್ ಒನ್ನಲ್ಲಿ ನಾನು ಮಟೀರಿಯಲ್ಸ್, ನಾನು ಕ್ರೋಶೆ ಪ್ರಾಜೆಕ್ಟ್ಸ್ಗೆ ಯೂಸ್ ಮಾಡೋ ಮಟೀರಿಯಲ್ಸ್, ಕ್ರೋಶೆ ಹೂಕ್ಸ್. ಇದು ಕ್ರೋಶೆ ಹೂಕ್. ಇದು ಬಟನ್ಸ್ ಆ್ಯಂಡ್ ನೀಡಲ್ ಇದೆ ಒಳಗಡೆ. ಸ್ಟಿಚ್ ಮಾರ್ಕರ್ಸ್. ಇದು ನಾನು ಒಂದು ಹ್ಯಾಟ್ ಮಾಡಿದ್ದೆ. ಆ ಹ್ಯಾಟಿಗೆ ಮೇಲ್ಗಡೆ ಈ ಥರ ಒಂದು ಬಾಲ್ ಮಾಡಿದ್ದೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಇದು ಮಾಡಿದ್ದು. ಸೊ ಇದು ಮಾಡಾದ್ಮೇಲೆ ನಾನು ಅದು ಬಾಲ್ ಮಾಡಿದೆ. ಸೊ ಅದೊಂದು. ಆ್ಯಂಡ್ ದೀಸ್ ಆರ್ ಆಲ್ ಲೆಫ್ಟ್ ಓವರ್ಸ್.
ಇದೆಲ್ಲ ಲೆಫ್ಟ್ ಓವರ್ ಯಾನ್ಸ್, ಮಿಕ್ಕಿರೋ ಅಂತ ಯಾನ್ಸ್ ಇದೆಲ್ಲ. ಇದು ಬಟನ್, ಸಿಸರ್, ಅಂದರೆ ನಾನು ಕ್ರೋಶೆ ಪ್ರಾಜೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಮೆಟೀರಿಯಲ್ಸ್ ಇದರಲ್ಲಿ ಸ್ಟೋರ್ ಆಗಿದೆ. ಇದು ಅಷ್ಟೇ ಲೆಫ್ಟ್ ಓವರ್ ಯಾನ್ಸ್, ಮಿಕ್ಕಿರುವಂಥ ಯಾನ್. ಇಲ್ಲಿ ಈ ಯಾನ್ ಇದೆ, ಇದ್ರದ್ದು ಶಾರ್ಟ್ ಮಾಡಿದ್ದೀನಿ ನಾನು, ಶಾರ್ಟ್ ವಿಡಿಯೋಲಿ ಮೆನ್ಷನ್ ಮಾಡಿದ್ದೀನಿ ಈ ಯಾನ್ ಬಗ್ಗೆ. ಇದು ಬೇಬಿ ಯಾನ್. ಇದ್ರಲ್ಲಿ ನಾನು ವಿರಾಟ್ ಬಂದು ಕಾರ್ಡಿಗನ್ ಮಾಡಿದ್ದೀನಿ. ಸೊ ಆ ಕಾರ್ಡಿಗನ್ಗೆ ಈಗ ಶಾರ್ಟ್ಸ್ ಮಾಡ್ತಾ ಇದ್ದೀನಿ. ಶಾರ್ಟ್ಸ್ ಅಂದರೆ ಅದ್ರ ಜೊತೆಗೆ ಹಾಕೊಳ್ಳೋದಕ್ಕೆ ಶಾರ್ಟ್ಸ್ ಮಾಡ್ತಿದ್ದೀನಿ. ಇದ್ರದ್ದು ಎಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ. ಈ ಯಾನ್ ಬಗ್ಗೆನೂ ಆಲ್ರೆಡಿ ತಿಳಿಸಿದ್ದೀನಿ ನಿಮಗೆ. ಸೊ ಇಲ್ಲಿ ಇದಿದೆ. ಇಷ್ಟು ಯಾನ್ಸ್ ಇದೆ ನನ್ನ ಹತ್ರ. ಅದನ್ನೆಲ್ಲ ಇದ್ರಲ್ಲಿ ಸ್ಟೋರ್ ಮಾಡ್ತೀನಿ. ದಿಸ್ ಇಸ್ ದ ರ್ಯಾಕ್. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಆಲ್ಸೋ ಬೈ ದಿಸ್ ಇಸ್ ವೆರಿ ಯೂಸ್ಫುಲ್ ಆ್ಯಕ್ಚುಲಿ. ನಾನು ಯಾನ್ಗೆ ಅಂತಲೇ ಇದನ್ನ ಪರ್ಚೇಸ್ ಮಾಡಿದ್ದು, ಯಾನ್ಸ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಅಂತಲೇ. ಇಟ್ ಹ್ಯಾಸ್ ಬೀನ್ ಟು ಹೆಲ್ಪ್ಫುಲ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್ ಫಾರ್ ಮೋರ್. ನೆಕ್ಸ್ಟ್ ನಾನು ಯಾವ ವಿಡಿಯೋ ಮಾಡಬೇಕು, ಯಾವ ಟ್ಯುಟೋರಿಯಲ್ ನಿಮ್ಗೆ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಡೋಂಟ್ ಫರ್ಗೆಟ್ ಟು ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.